ಆತ್ರದಿಂದನೇ ಎಲ್ಲ ಎಡವಟ್ಟು ಆಗ್ತಾ ಇರೋದು. ನಾನು ಏನು ಮಾಡಲಿ ಹೇಳು ಮೇಘ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಸತ್ಯ ಹೇಳ್ತೀನಿ, ಮಯೂರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವಳು ತುಂಬ ಹಚ್ಕೊಂಡಿದ್ದೀನಿ. ಜಯಂತಣ್ಣ, ಮಯೂರಿನ ಮದುವೆ ಆಗ್ತೀಯಾ? ನಾನು ನಿಜ ಹೇಳ್ತಾ ಇದ್ದೀನಿ ಕಣೋ. ಇಷ್ಟು ದಿನ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ನೀನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದೆಯಾ, ಎಷ್ಟು ಕೊರಗ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಮಯೂರಿಗೆ ಅರ್ಥ ಆಗ್ತಿಲ್ವಲ್ಲ ಮೇಘ. ಅವಳು ಒಂದ್ಸರಿ ಹೂ ಅಂದರೆ ನಾನು ಈಗಲೇ ತಾಳಿ ಕಟ್ಟಕ್ಕೆ ರೆಡಿ ಇದ್ದೀನಿ. ಈ ನಿನ್ನ ಆತ್ರದಿಂದನೇ ಎಲ್ಲ ಎಡವಟ್ಟು ಆಗ್ತಾ ಇರೋದು. ನಾನು ಏನು ಮಾಡಲಿ ಹೇಳು ಮೇಘ, ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಸತ್ಯ ಹೇಳ್ತೀನಿ, ಮಯೂರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ತುಂಬ ಹಚ್ಕೊಂಡಿದ್ದೀನಿ. ನನಗೆ ಆತರ ಜಾಸ್ತಿ ನಿಜ. ಅದು ನನ್ನೋರು ಅನ್ನೋ ಆತ್ಮೀಯತೆಯಿಂದ ಇನ್ನೂ ಹೆಚ್ಚಾಗತ್ತೆ. ಮೊದಲು ಮಯೂರಿ ನೋಡಿದಾಗ ತುಂಬ ಕೋಪ ಬರ್ತಾ ಇತ್ತು, ಅಷ್ಟೇ ಬೇಗ ಪ್ರೀತಿನೂ ಬಂತು. ಅದಕ್ಕಿಂತ ಬೇಗ ಜಗಳನೂ ಆಡ್ಕೊಂಡ್ವಿ. ಇದೆಲ್ಲ ನನ್ನ ಆತ್ರದಿಂದ ಅಂತ ನನಗೆ ಗೊತ್ತು. ಆದರೆ ನಾನೀಗ ಬದಲಾಗಿದ್ದೀನಿ ಮೇಘ. ಮಯೂರಿಗೋಸ್ಕರ ಇನ್ನೂ ಬದಲಾಗ್ತೀನಿ. ನೀನಾ ಹೀಗೆಲ್ಲ ಮಾತಾಡ್ತಿರೋದು? ಯಾಕೆ ಮೇಘ, ನಾನು ಹೇಳ್ತಿರೋದು ಸುಳ್ಳು ಅಂತ ತಿಳ್ಕೊಂಡ್ಯಾ? ಮೇಘ, ಮಾತು ಕೇಳ್ತೀನಿ, ನಡೆಸ್ಕೊಡ್ಬೇಕು. ನನ್ನ ಮಯೂರಿನ ನೀನೇ ಒಂದು ಮಾಡಬೇಕು ಪುಟ್ಟ. ನಾನು ಮದುವೆ ಆಗೋದಾದ್ರೆ ಮಯೂರಿನ ಮಾತ್ರ. ಜಯಂತ್ ಮೇಘನ್ ಕೈ ಹಿಡ್ಕೊಂಡು ಏನೋ ರಿಕ್ವೆಸ್ಟ್ ಮಾಡ್ತಿರೋ ಹಾಗಿದೆ. ಏನು ವಿಷಯ? ಇವಳು ತಂದಿರೋ ಬಟ್ಟೆಗಳು ನಾನು ಹಾಕೋಬೇಕಂತೆ. ನಾನು ಹಾಕೊಳ್ಳಲ್ಲ, ಅದೇನು ಮಾಡ್ತಾಳೋ ಮಾಡಲಿ. ಓ, ನಾನು ಗೆಸ್ ಮಾಡಿದ್ದೆ ನೀವು ನಾನು ತಂದಿದ್ದ ಬಟ್ಟೆ ಹಾಕೊಳ್ಳಲ್ಲ ಅಂತ. ಕೊನೆಗೂ ನನ್ನ ಗೆಸ್ ನಿಜ ಆಯ್ತು. ನೀನು ತಂದಿರೋ ಬಟ್ಟೆ ಹಾಕೋಬೇಕು ಅಂತ ರೂಲ್ಸ್ ಇದೆಯಾ? ನೀನು ತಂದಿರೋ ಬಟ್ಟೆಗೆ ಬೆಂಕಿ ಹಾಕ್ತೀನಿ ಹೊರತು ನಾನು ಹಾಕೊಳ್ಳಲ್ಲ. ಅದೇನು ಮಾಡ್ತೀಯ ಮಾಡ್ಕೋ ಹೋಗು. ಏನು ಗಲಾಟೆ ಮಾಡ್ತಿದ್ದೀರಾ? ನೋಡಿ ಅತ್ತೆ, ನಾನು ಎಷ್ಟು ಪ್ರೀತಿಯಿಂದ ಬಟ್ಟೆ ತಂದಿದ್ದೀನಿ, ಆ ಬಟ್ಟೆಗೆಲ್ಲ ಬೆಂಕಿ ಹಾಕಿ ಸುಡ್ತಾರಂತೆ. ಇದು ನ್ಯಾಯನ ಹೇಳಿ? ಏನೋ ಪುಟ್ಟು ನಿಂದ ರಗಳೆ. ಇವಳು ತಂದ್ಕೊಟ್ರೋ ಶರ್ಟ್ ಹಾಕೊಳ್ಳೋಕೆ ಏನೋ ಕಷ್ಟ ನಿನಗೆ. ಪಾಪ ಎಷ್ಟು ಕಷ್ಟಪಟ್ಟು ತಂದ್ಕೊಟ್ಟಿದ್ದಾಳೆ ಗೊತ್ತಾ? ಹಾಕೊಂಡ್ರೆ ಏನು ಕಳ್ಕೊಂಡ್ಬಿಡ್ತೀಯ ನೀನು? ಅಮ್ಮ ಪ್ಲೀಸ್, ನನ್ನ ಹತ್ರ ಬೇಕಾದ ಶರ್ಟ್ಸ್ ಇದೆ. ಅಷ್ಟಕ್ಕೂ ಇವಳು ಯಾರು ನನಗೆ ಶರ್ಟ್ ತಂದು ಕೊಡೋಕ್ಕೆ? ನೋಡು, ನನ್ನ ಪಾಡಿಗೆ ನಾನು ಸುಮ್ಮನೆ ಬಿಟ್ಬಿಡು. ನೀವು ಬಿಟ್ಬಿಡು ಅಂದರೆ ನಾನು ಬಿಟ್ಬಿಡ್ತೀನಿ ಯಜಮಾನ್ರೆ.
ಅಷ್ಟು ರಶಲ್ಲಿ ನಿಮ್ಗೋಸ್ಕರ ಶಾಪಿಂಗ್ ಮಾಡಿ ಬಟ್ಟೆ ತಗೊಂಡ್ಬಂದಿದ್ದೀನಿ. ಅವ್ನ್ಗೆ ಅದ್ ಬೇಡ ಇದ್ ಕೊಡು ಅದ್ ಕೊಡು ಇದ್ ಕೊಡು ಅಂತ ತಲೆ ತಿಂದಿದ್ದೀನಿ. ಎಷ್ಟು ಸುಸ್ತಾಯ್ತು ಗೊತ್ತಾ? ನಿಮ್ಗೇನ್ ಗೊತ್ತು ಶಾಪಿಂಗ್ ಅವಸ್ಥೆ. ನಾನು ಹೇಳಿದ್ನ ನೀನು ತಗೊಂಬಾ ಅಂತ. ಪ್ರೀತಿ ಏನ್ ಬೇಕಾದ್ರೂ ಕಣ್ಸನೆಯಿಂದಾನೇ ತರ್ಸುತ್ತೆ, ಅದ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಕುಮಾರಜಿ ಅಂತ ಯಾರು ತಂದು ಕೊಟ್ರಿ ಏನಪ್ಪ? ಹಾಕ್ಕೊಳ್ಳೋ. ಈಗ ನಾನು ಹಾಕ್ಕೊಳ್ತಿಲ್ವಾ? ಇದನ್ನು ಯಾರು ತಂದು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ, ಆದರೂ ದಿನ ಹಾಕ್ಕೊಳ್ತಿಲ್ವಾ? ಹಾಕೋ. 2 ದಿನ ಆದಮೇಲೆ ಎಲ್ಲ ಮರ್ತೋಗುತ್ತೆ. ಹಾಕು. ಅಮ್ಮನ್ನ ಕರ್ಕೊಂಬಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದೀಯಾ? ಸುಮ್ಮನೆ ಹೋಗ್ತಾ ಇರೋ. ನಾನೇ ನಿನಗೆ ತಾಳಿ ಕಟ್ಟಿದ ಗಂಡನ, ನೀನು ಹೇಳಿದ್ದೆಲ್ಲ ಕೇಳೋದಕ್ಕೆ. ಇದನ್ನೆಲ್ಲ ಹೇಳೋ ಅರ್ಹತೆ ನಿನಗಿಲ್ಲ. ಅರ್ಹತೆ ಬರೋದು ಯಾವಾಗ? ಯಾವಾಗ ನಮ್ಮ ಮದ್ವೆ? ಯಾವಾಗ ನಂಗೆ ತಾಳಿ ಕಟ್ತೀರಾ? ಪದೇ ಪದೇ ಕೇಳಿದ್ದನ್ನೇ ಕೇಳಬೇಡ. ನಾನು ತಾಳಿ ಕಟ್ಟೋದು ಗ್ಯಾರಂಟಿ. ಆದ್ರೆ ನಿನ್ನ ಕುತ್ತಿಗೆಗೆ ಅಂತ ಕನಸು ಕಾಣಬೇಡ. ಆ ಯೋಗ್ಯತೆ ನಿನಗಿಲ್ಲ, ತಿಳಿತಾ? ಓಕೆ ಮೇಡಮ್, ನಾನೇ ಸೈಲೆನ್ಸ್ ಬ್ರೇಕ್ ಮಾಡ್ತೀನಿ. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀನೇ ಕರೆದ್ಯಲ್ಲ, ಏನು ವಿಷಯ ಹೇಳು. ನೀನು ನನ್ನ ಹತ್ರ ಮಾತಾಡಬೇಕು ಅನ್ಕೊಂಡ್ಯಾ? ಹಾಗಾದ್ರೆ ನೀನೇ ಮೊದಲು ಹೇಳು, ಏನು ವಿಷಯ? ನೀನು ತಾನೇ ಕರೆದಿದ್ದು, ನೀನೇ ಶುರು ಮಾಡು. ಎಲ್ಲದರಲ್ಲೂ ಫಸ್ಟ್ ಪ್ರಿಫರೆನ್ಸ್ ನಿನಗೆ. ನೀನೇ ಮೊದಲು ಹೇಳು. ಹೇಳು. ದೊಡ್ಡಪ್ಪನ ಹತ್ರ ಮಾತಾಡಿ ಜಯಂತಂಗೆ ಒಂದು ಒಳ್ಳೆ ಹುಡುಗಿ ನೋಡಕ್ ಹೇಳೋಣ. ಮಯೂರಿ, ಏನ್ ಮಾತಾಡ್ತಿದ್ಯಾ ನೀನು? ಇಂಥ ಆಲೋಚನೆಗಳು ನಿನ್ ಮನಸ್ಸಲ್ಲಿ ಬರಲೇಬಾರ್ದು. ಜಯಂತಣ್ಣ ಈಗಲೂ ನಿನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋದನ್ನ ಮರ್ತು ಬಿಟ್ಯಾ? ಅದನ್ನೆಲ್ಲ ಆಲೋಚನೆ ಮಾಡೇ ನಾನು ನಿನ್ನ ಹತ್ರ ಮಾತಾಡ್ತಿರೋದು ಮೇಘ. ಇತ್ತೀಚೆಗಂತೂ ನನ್ನ ಮನಸ್ಸು ಯಾವ ನಿರ್ಧಾರ ತಗೊಳ್ಳೋ ಸ್ಥಿತಿಲೂ ಇಲ್ಲ. ಕಣ್ ಮುಚ್ಚಿದ್ರು ಕಣ್ ತೆಗೆದ್ರು ಕೆಟ್ಟ ಘಟನೆಗಳೇ ಕಣ್ ಮುಂದೆ ಬರುತ್ತೆ. ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಮೇಘ. ಮಯೂರಿ, ಹಳೆದನ್ನೆಲ್ಲ ಮರ್ತು ಬಿಡು. ಎಲ್ಲರೂ ಒಂದಲ್ಲ ಒಂದು ವಿಷಯಕ್ಕೆ ಡಿಸ್ಟರ್ಬ್ ಆಗೇ ಆಗ್ತಾರೆ. ಅಷ್ಟಕ್ಕೆ ಜೀವನನೇ ಮುಗ್ದೋಯ್ತು ಅಂತ ಕೈ ಚೆಲ್ಲಿ ಕೂರಕ್ಕಾಗುತ್ತಾ? ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ಲ ಮೇಘ. ಚಾರು ಬಂದು ಕೂತಾಗಿದೆ. ಜಯಂತನ ಮನ್ಸನ್ನ ದಿನೇ ದಿನೇ ಕೆಡಿಸ್ತಿದ್ದಾಳೆ. ಇದರಿಂದ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಈ ಟೈಮಲ್ಲಿ ನಾನೇನಾದ್ರೂ ಜಯಂತನ ಒಪ್ಕೊಂಡ್ರೆ ಮನೇಲಿ ದೊಡ್ಡ ಗಲಾಟೆನೆ ನಡೆದು ಹೋಗುತ್ತೆ. ನಾನು ಇದನ್ನ ಒಪ್ಪಲ್ಲ. ಯಾಕೆ ನೀನೇ ಎಲ್ಲ ಕಲ್ಪನೆ ಮಾಡ್ಕೋತೀಯ? ಒಂದೇ ಮಾತಲ್ಲಿ ಹೇಳು, ಜಯಂತಣ್ಣ ಅನ್ಕೊಂಡ್ರೆ ನಿನ್ಗೆ ಇಷ್ಟನೋ ಇಲ್ವೋ? ಮೇಘ ಪ್ಲೀಸ್, ಈಗ ಸದ್ಯಕ್ಕೆ ನಾನು ಏನೂ ಹೇಳೋ ಪರಿಸ್ಥಿತಿಲಿ ಇಲ್ಲ.
ನವರಾತ್ರಿ ಹಬ್ಬ ಬೇರೆ ಹತ್ರ ಬರ್ತಿದೆ. ಮನೇಲಿ ಸಡಗರನೇ ಇಲ್ಲ ಅನ್ನೋ ಮಾತು ಬರಬಾರ್ದು. ಆ ಸಡಗರನ ನಾವು ತುಂಬಬೇಕು. ಆಗ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಖುಷಿ ಆಗ್ತಾರೆ. ಅದಕ್ಕೆ ಜಯಂತಂಗೆ ಒಂದು ಒಳ್ಳೆ ಹುಡುಗಿ ಹುಡ್ಕೋಣ ಅಂತ. ಜಯಂತ್ ಅಣ್ಣಂಗೆ ಇನ್ನೊಂದು ಹುಡುಗಿನ ಹುಡುಕಿದ್ರೆ ಚಾರು ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ಯಾ? ಇಂಪಾಸಿಬಲ್. ಚಾರುಗ್ ಸಿಟ್ಟಿರೋದು ನನ್ನ ಮೇಲೆ. ಅದೇ ಬೇರೆ ಹುಡುಗಿ ಬಂದ್ರೆ ಅವ್ಳು ಏನು ಮಾಡಕ್ಕಾಗದೆ ಸುಮ್ಮನಾಗ್ತಾಳೆ. ಮೇಘ, ಈಗ ಚರ್ಚೆ ಮಾಡೋ ಟೈಮ್ ಅಲ್ಲ. ಹಬ್ಬ ಹತ್ರ ಬರ್ತಿದೆ. ಬೇಗ ನಿರ್ಧಾರಕ್ಕೆ ಬರಬೇಕು. ಮಯೂರಿ, ನನ್ನ ಮಾತು ಕೇಳು. ನಿನ್ ಬಗ್ಗೆ ಯೋಚಿಸ್ದೆ ಜಯಂತ್ ಅಣ್ಣ ತಪ್ಪು ಮಾಡಿರೋದಂತೂ ನಿಜ. ಅದು ಅವನಿಗೂ ಅರ್ಥ ಆಗಿದೆ. ಆದ್ರೆ ಅವನಿಗಿಂತ ಶಿಕ್ಷೆ ಕೊಡ್ಬೇಡ ಕಣೆ. ಪ್ಲೀಸ್ ಮೇಘ, ನಾನು ಹೇಳೋದನ್ನ ಮಾಡು. ಇದರಿಂದ ಒಂದಷ್ಟು ದಿನ ಬಿಸಿ ಕಾವಿರುತ್ತೆ. ಸ್ವಲ್ಪ ದಿನ ಸರಿ ಹೋಗುತ್ತೆ. ಆಮೇಲೆ ಎಲ್ರಿಗೂ ನೆಮ್ಮದಿ. ಮಯೂರಿ ಪ್ಲೀಸ್ ಕಣೆ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅನ್ನೋದು ನನಗೆ ಗೊತ್ತು. ನೀನ್ ಜಯಂತನ್ ಜೊತೆ ಮಾತಾಡ್ತಿದ್ದೀನ ನಾನು ನೋಡ್ದೆ. ಅವನು ನನ್ನ ಬಗ್ಗೆನೇ ಮಾತಾಡ್ತಿದ್ದ. ಅದಕ್ಕೆ ನೀನ್ ನನ್ನ ಜೊತೆ ಮಾತಾಡೋದಕ್ಕೆ ಕರೆದಿದ್ಯಾ ಅಲ್ಲ? ಬೇಡ ಮೇಘ, ಈಗಾಗ್ಲೇ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ನನ್ನ ಒತ್ತಾಯ ಮಾಡ್ಬೇಡ ಪ್ಲೀಸ್. ನೀ ಏನೇ ಹೇಳು ಮಯೂರಿ, ನಾನ್ ನಿನ್ ಮನ್ಸನ್ನ ಬದಲಾಯಿಸ್ತೀನಿ. ನಿನ್ನ ಜಯಂತ್ ಅಣ್ಣನ ಒಂದು ಮಾಡೇ ಮಾಡ್ತೀನಿ. ನಿಮ್ಮಿಬ್ರು ಹಳೆ ಪ್ರೀತಿನ ನಾನ್ ಕಟ್ಕೊಡ್ತೀನಿ. ಜಯಂತ್ ಅಣ್ಣ ಯಾವತ್ತಿದ್ರೂ ನಿನ್ನೋನೆ ಕಣೆ. ನೀವಿಬ್ರು ಸೇರ್ಲೇಬೇಕು. ಹಾಗೆ ನಾನು ಮಾಡ್ತೀನಿ, ಮಾಡೇ ಮಾಡ್ತೀನಿ. ಜಯಂತ್ ಅಣ್ಣ ಈಗಲೂ ನಿನ್ನ ಪ್ರೀತಿಸ್ತಾ ಇದ್ದಾನೆ ಅನ್ನೋದನ್ನ ಮರ್ತ್ಬಿಟ್ಯಾ? ಒಂದೇ ಮಾತಲ್ಲಿ ಹೇಳು, ಜಯಂತ್ ಅಣ್ಣ ಅನ್ಕೊಂಡ್ರೆ ನಿನ್ಗೆ ಇಷ್ಟನೋ ಇಲ್ಲವೋ? ನಿನ್ ಬಗ್ಗೆ ಯೋಚಿಸ್ದೆ ಜಯಂತ್ ಅಣ್ಣ ತಪ್ಪು ಮಾಡಿರೋದಂತೂ ನಿಜ. ಅದು ಅವನಿಗೂ ಅರ್ಥ ಆಗಿದೆ. ಆದ್ರೆ ಅವನಿಗಿಂತ ಶಿಕ್ಷೆ ಕೊಡ್ಬೇಡ ಕಣೆ. ರಾಹುಲ್, ಮೇಘ ಮೇಘ ಬಂದೆ. ರಾಹುಲ್ ಫೋನ್ ಮಾಡಿದ್ದಾನೆ, ತಗೋ ಮಾತಾಡು. ಹಲೋ, ಕಾಲ್ ಮಾಡಿದರೆ ಸಾಕು, ಮೊಬೈಲ್ನ ಮೇಘನ್ ಕೈಲಿ ಕೊಟ್ಬಿಡ್ತಾನೆ. ಒಂದು 5 ನಿಮಿಷ ಮಾತಾಡಿದ್ರೆ ಏನಾಗುತ್ತೋ. ಏನು ಮಯೂರಿ ನೀನು? ಹಲೋ ಹಲೋ, ನಿಮಗೇನೆ ಬೈಕೋತಾ ಇದ್ದೆ ಇವಾಗ. ಏನು ಡಿಯರ್, ಒಂದು ಕಾಲ್ ಪಿಕ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ? ಈ ಹುಡುಗಿರೇ ಹೀಗೆ ಅಪ್ಪ. ನಾವೇನಾದರೂ ಕಾಲ್ ಮಾಡಿದರೆ ಅದು ರಿಂಗ್ ಆಗಿ ಇನ್ನೇನು ಕಟ್ಟಾಗುತ್ತೆ ಅನ್ನೋತ್ತಿಗೆ ಪಿಕ್ ಮಾಡ್ತೀರಾ. ಕೇಳಿದರೆ ಮೊಬೈಲ್ ಅಲ್ಲಿಟ್ಟಿದ್ದೆ, ಇಲ್ಲಿಟ್ಟಿದೆ, ಚಾರ್ಜಿಂಗಲ್ಲಿತ್ತು, ಅದನ್ನು ಸೈಲೆಂಟ್ ಮೋಡಲ್ಲಿತ್ತು ಅಂತೆಲ್ಲ ಹೇಳ್ತೀರಾ. ಅದು ನೀವೇನಾದ್ರು ಅಪರೂಪ ಕಾಲ್ ಮಾಡಿದಾಗ ನಾವು ಪಿಕ್ ಮಾಡಿಲ್ಲ ಅಂದರೆ ಅದಕ್ಕೆ ಫುಲ್ ಕೋಪ, ಫುಲ್ ಜಾತ್ರೆ ಮಾಡಿಬಿಡ್ತೀರಾ. ಹಾಂ, ನನ್ನ ಹತ್ರ ಫೋನ್ ಎಲ್ಲಿದೆ ಹೇಳಿ? ನೀವು ಕಾಲ್ ಮಾಡಿದಾಗ ನಾನು ದೂರ ಇದ್ದೆ. ಮಯೂರಿ ಕರೆದು ಫೋನ್ ಕೊಟ್ಲು. ರಿಸೀವ್ ಮಾಡಿ ಮಾತಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ನೋಡಿ. ಈಗ ತಾನೇ ಮುಗಿಸಿದ ಡೈಲಾಗ್ ಅದು, ನನಗೆ ರಿಪೀಟಾ? ಹಾಂ ನೋಡಿ, ಚಿಕ್ಕ ವಿಷಯಕ್ಕೆಲ್ಲ ಹೀಗೆಲ್ಲ ಮಾತಾಡಬೇಡಿ. ಯಾಕೋ ಮನ್ಸು ಸರಿಗಿಲ್ಲ ನನಗೆ. ರಾಹುಲ್, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ನಾನು
ಜಯಂತಣ್ಣ ಮಯೂರಿನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಲೋ ರಾಹುಲ್, ಯಾಕೆ ಸುಮ್ಮನಾಗ್ಬಿಟ್ರಿ? ನನಗೆ ನಿನ್ನ ನಿರ್ಧಾರ ಯಾಕೋ ಇಷ್ಟ ಆಗಿಲ್ಲ. ಅಲ್ಲ ಮೇಘ, ರಾತ್ರಿ ಕಣ್ ಬಾವಿಗೆ ಹಗಲಲ್ಲಿ ಬಿದ್ದಂಗೆ ಆಯ್ತು ನಿನ್ನ ಕತೆ. ಹಾಂ, ಜಯಂತ ಏನೇನು ಮಾಡಿದೆ ಅನ್ನೋದು ಗೊತ್ತಿದ್ದು ಮತ್ತೆ ಮತ್ತೆ ಅದೇ ತಪ್ಪು ಮಾಡಲಿ ಅಂತೀಯ? ಹಾಂ, ಅಷ್ಟಕ್ಕೂ ಮೈರಿನ ಮದುವೆ ಹುಡುಗ್ರೇನು ಕಮ್ಮಿನ? ನೋಡು ಮೇಘ, ಮೈರಿಗೆ ಈಗಲೂ ತುಂಬ ಡಿಸ್ಟರ್ಬ್ ಆಗಿದೆ. ಅದು ಒಂದಲ್ಲ, ಎರಡೆರಡು ಸಾರಿ. ಇಷ್ಟೆಲ್ಲ ಆದಮೇಲೂ ಮೈರಿನ ಜಯಂತ ಮದುವೆ ಆಗ್ಬೇಕಂತೆಲ್ಲ ನಿಂಗೇನಾದರೂ ತಲೆ ಕೆಟ್ಟಿದ್ಯಾ? ರಾಹುಲ್ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದು ಹೋಯ್ತು, ಅದನ್ನೆಲ್ಲ ಮರೆತು ಇಬ್ರು ನೆಮ್ಮದಿಯಿಂದ ಇರಬಹುದಲ್ವಾ? ಹಲೋ ರಾಹುಲ್, ಮೇಘ ಹತ್ರ ನೀನೇನು ಹೇಳಿದ್ಯೋ ಗೊತ್ತಿಲ್ಲ, ಆದರೆ ನನ್ನ ವಿಷಯದಲ್ಲಿ ನೀನು ಅವಳಿಗೆ ಸಪೋರ್ಟ್ ಮಾಡಬೇಡ. ಅವಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ನನಗೆ ಜಯಂತ್ ಮೇಲೆ ಯಾವ ಭಾವನೆನೂ ಇಲ್ಲ. ಈಗಲೇ ಬೆಂಕಿಲಿ ಬೇಯ್ತಾ ಇದ್ದೀನಿ. ನೀನು ಅದಕ್ಕೆ ಬಂದು ತುಪ್ಪ ಸುರಿಬೇಡ. ಇದನ್ನ ನೀನೇ ಮೇಘಾಗ ಮನವರಿಕೆ ಮಾಡಬೇಕು ಪ್ಲೀಸ್. ನಾನು ಅದನ್ನೇ ಹೇಳ್ತಾ ಇದ್ದೆ ಮಯೂರಿ. ಇವನು ಇಷ್ಟ ಇಲ್ಲದೆ ಇರೋ ವಿಷಯನ ಯಾವತ್ತು ಬಲವಂತಾಗಿ ಹೇಳಬಾರ್ದು. ದಟ್ಸ್ ಮೈ ಪಾಲಿಸಿ. ನನಗೂ ಇದೇ ಬೇಕಿತ್ತು. ಥ್ಯಾಂಕ್ಸ್ ರಾಹುಲ್. ಇಟ್ಸ್ ಓಕೆ. ಜಯಂತನ್ ಒಪ್ಕೋಬೇಕೋ ಬೇಡೋ ಅನ್ನೋದು ನನ್ನ ಪರ್ಸನಲ್ ವಿಷಯ. ಅದನ್ನ ರಾಹುಲ್ ಹತ್ರ ಯಾಕೆ ಹೇಳಕ್ ಹೋದೆ? ಹಾ ಬಂದೆ. ಸಿಂಧು, ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಚಿಂಟು, ಚೆನ್ನಾಗಿದ್ಯಾ ಕಂದ? ಚೆನ್ನಾಗಿದ್ದೀನಿ ಅತ್ತೆ. ಈಗ ನನಗೆ ಸಮಾಧಾನ ಆಗ್ತಾ ಇದೆ ಸಿಂಧು. ನೀನು ವಾಪಸ್ ಬಂದಿದ್ದು ನನಗೆ ಆನೆ ಬಲ ಬಂದಷ್ಟು ಖುಷಿ ಆಗ್ತದೆ. ಬಾ ಅವಳಿಗೆ, ಬಾ ಬಾ ಬಾ, ತಗೋ ಬ್ಯಾಗ್ ತಗೋ, ಬಾ ಕೊಡು, ಬಾ. ಬಾಬಾ ಚಿಂಟು, ನೀವು ಒಳಗಡೆ ಹೋಗು. ಸಿಂಧು, ಸೋಮುನು ಮನೇಲಿಲ್ಲ, ಬಿಸ್ನೆಸ್ ಟ್ರಿಪ್ ಅಂತ ಹೊರಗೆ ಹೋಗಿದ್ದಾನೆ. ಫೋನ್ ಮಾಡಿದ್ನಾ? ಸಿಂಧು, ಗಂಡ ಬೈದ ಅಂತ ಟೆನ್ಷನ್ ಮಾಡ್ಕೋಬಾರ್ದು. ಗಾದನೆ ಇದೆಯಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಯಾವತ್ತಿದ್ರೂ ಅವರು ಹೆಂಡತಿ ಹತ್ರ ಬರಲೇಬೇಕು. ಅದಕ್ಕೆ ನನಗಂತೂ ಈ ಮನೆಗೆ ಯಾವಾಗ ವಾಪಸ್ ಬರ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಈ ಮನೆಯವ್ರಿಗಂತೂ ನನ್ನ ನೆನಪೇ ಇಲ್ಲ. ಆದರೆ ನೀವು ಹಾಗಲ್ಲ, ನನ್ನ ನೆನಪಿಟ್ಕೊಂಡು ದಿನ ನನಗೆ ಫೋನ್ ಮಾಡಿ ಈ ಮನೇಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ. ತುಂಬ ಥ್ಯಾಂಕ್ಸ್ ಸಿಂಧು. ಅದಕ್ಕೆ ಅಂದಹಾಗೆ ಅವಳಲ್ಲಿ ಆ ಮಯೂರಿ. ಯಾಕೆ ಸಿಂಧು ಇಂಥ ಹೊತ್ತಲ್ಲಿ ಅವಳನ್ನ ನೆನ್ಪು ಮಾಡ್ಕೋತಾ ಇದೆಯಾ? ನಮಗೇನೇ ಕಷ್ಟ ಬಂದರೂ ನಿನಗೆ ನಾನು, ನನಗೆ ನೀನು ಇದ್ದೇ ಇದ್ದೀವಿ. ಮತ್ತ್ಯಾಕೆ ಯೋಚನೆ? ಬಾಬಾ, ತುಂಬ ಮಾತಾಡ್ತಿದ್ದೀನಿ ನಿನ್ನ ಹತ್ರ. ಬಾ.
ಇದೆಯಾ ಅದಕ್ಕೆ? ನೀವು ಇದಕ್ಕೊಂದು ಏನಾದರೂ ಗತಿ ಕಾಣಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಗೋಡೆಯಲ್ಲಿ ನೇತಾಡ್ತಿರೋದು ಅವಳು ಕುತ್ತಿಗೆಯಲ್ಲಿ ನೇತಾಡೋದು ಯಾವಾಗ? ಚಿಕ್ಕು ಏನೇ ಇದು ಚಿಕ್ಕು? ಇನ್ಮೇಲಿಂದ ಹಾಗೇನೆ. ಚಾರು, ನಿನ್ಗೊಂದು ವಿಷಯ ಗೊತ್ತಾ? ಜಯಂತನ ಜೊತೆಗೆ ನೀನು ಮದುವೆ ಆಗಿ ಈಗ ನೀನು 3 ತಿಂಗಳು ಗರ್ಭಿಣಿ ಅನ್ನೋ ಹಾಗೆ ನನಗೆ ಕನಸು ಬಿದ್ದಿತ್ತು ಕಣೆ. ಎಲ್ಲ ಇವಳ ಮನೆ ಕಾಲಿಟ್ಟ ಕೂಡಲೇ ಹೇಗಿದ್ಯಾ ಚಾರು, ಚೆನ್ನಾಗಿದ್ಯಾ ಅಂತ ಕೇಳೋದನ್ನ ಬಿಟ್ಟು ಡೈರೆಕ್ಟಾಗಿ ಬೇರೆನೇ ಶುರು ಹಚ್ಕೊಂಡಿದ್ದಾಳಲ್ಲ.